ಬೇಲೂರಿನ ಗಣಪತಿಗೆ ಚಪ್ಪಲಿ ಹಾರ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಮು ಗಲಭೆ ಸೃಷ್ಟಿ ಭಾಗವಾಗಿ ಇದನ್ನ ಮಾಡಿದ್ದಾರೆ. ಸಜ್ಜನರಿಗೆ ಸಿಟ್ಟು ತರಿಸಿದ್ರೆ ಯಾರು ಉಳಿಯೋದಿಲ್ಲ. ಕೇಸ್ ಹಾಕೋದು ಮಾತ್ರವಲ್ಲ, ಮನೆಗೆ ಬುಲ್ಡೋಸರ್ ಹೊಡಿಸಿ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಬೇಲೂರಿಗೆ ಹೋಗ್ತಾ ಇದ್ದೀನಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಸಿಟಿ ರವಿ ಬೇಲೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇದನ್ನ ಪೊಲೀಸರು ಆದಷ್ಟು ಬೇಗ ತನಿಖೆ ಮಾಡಬೇಕು ಅಂತ ಅನ್ಸುತ್ತೆ. ನೋಡಿದ್ರೆ ಈ ಪ್ರಕರಣ ಸೂಕ್ಷ್ಮ ಸ್ವರೂಪದ್ದು, ತೀವ್ರ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕಿಂತ ಮುಂಚೆನೆ ಪೊಲೀಸರು ಈ ಪ್ರಕರಣವನ್ನು ಆದಷ್ಟು ಬೇಗ ಭೇದಿಸಿ ಇದರ ಹೂರಣ ಏನು ಅಂತ ಹೊರಹಾಕಬೇಕು. ಯಾರು ಆ ಮಹಿಳೆ ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದಂಥದ್ದು, ಯಾತಕ್ಕೆ ಮಾಡಿದ್ದಾರೆ ಇದನ್ನ, ಏನು ಸಮಸ್ಯೆ, ಈ ರೀತಿ ಮಾನಸಿಕ ವಿಕೃತಿಯನ್ನು ಮೆರೆಯೋದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಬೇಕು ಅಂತ ಅನ್ಸುತ್ತೆ. ಬೆಳಗಿನ ಜಾವ ಪುರಸಭೆಯ ಆವರಣದಲ್ಲಿರುವಂತ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದ್ದಾರೆ. ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಸಂಚಿನ ಭಾಗವಾಗಿ ಇದನ್ನು ಮಾಡಿದ್ದಾರೆ. ಈ ಸಂಚಿನ ಭಾಗವಾಗಿಯೇ ಕೋಮು ಗಲಭೆ ಸೃಷ್ಟಿ ಮಾಡಬೇಕು ಅನ್ನೋ ಸಂಚಿನ ಭಾಗವಾಗಿಯೇ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ನನಗನ್ಸುತ್ತೆ ಸಂಚಿನ ಭಾಗವಾಗಿ ಚಪ್ಪಲಿ ಹಾರನ ಹಾಕಿದ್ದಾರೆ ಅಂತ ಅನ್ಸುತ್ತೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಸಜ್ಜನರು, ಆದರೆ ಸಜ್ಜನರಿಗೆ ಸಿಟ್ಟು ಬಂದರೆ ದುರ್ಜನರಿಗೆ ಯಾರೂ ಉಳಿಯಲ್ಲ. ಯಾವನ್ ತಪ್ಪು ಮಾಡಿದಾನೆ ಅವನ್ನ ಬಂಧಿಸೋದು ಮಾತ್ರ ಅಲ್ಲ, ಕೇಸ್ ಹಾಕೋದು ಮಾತ್ರ ಅಲ್ಲ, ಅವ್ನ ಮನೆ ಬುಲ್ಡೋಜರ್ ಹೊಡಿಸಿದ್ರೆ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋರಿಗೆ ಒಂದು ಸಂದೇಶ ಹೋಗುತ್ತೆ. ಯಾವನ್ ಬೇಕಾರಾಗಿರಲಿ, ಯಾವ ಜಾತಿಗೆ ಬೇಕಾದ್ರೂ ಸೇರಿರಲಿ, ಅವನ ಮನೆಗೆ CCTV ಫುಟೇಜ್ನ ತಗೊಂಡು ಪತ್ತೆ ಹಚ್ಚಿ ಅವನ್ನ ಯಾವ ಉದ್ದೇಶಕ್ಕೆ ಈ ಹೀನ ಕೆಲಸ ಮಾಡಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ ಅವನ್ನ ಬುಲ್ಡೋಜರ್ ಹೊಡೆಸಲೇಬೇಕು ಅವನ ಮನೇನ. ಬೆಳಗಿನ ಜಾವ ಪುರಸಭೆಯ ಆವರಣದ ಬೇಲೂರಿನ ಗಣಪತಿಗೆ ಚಪ್ಪಲಿ ಹಾರ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಮು ಗಲಭೆ ಸೃಷ್ಟಿ ಭಾಗವಾಗಿ ಇದನ್ನ ಮಾಡಿದ್ದಾರೆ. ಸಜ್ಜನರಿಗೆ ಸಿಟ್ಟು ತರಿಸಿದ್ರೆ ಯಾರು ಉಳಿಯೋದಿಲ್ಲ. ಕೇಸ್ ಹಾಕೋದು ಮಾತ್ರವಲ್ಲ, ಮನೆಗೆ ಬುಲ್ಡೋಸರ್ ಹೊಡಿಸಿ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಬೇಲೂರಿಗೆ ಹೋಗ್ತಾ ಇದ್ದೀನಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಸಿಟಿ ರವಿ ಬೇಲೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇದನ್ನ ಪೊಲೀಸರು ಆದಷ್ಟು ಬೇಗ ತನಿಖೆ ಮಾಡಬೇಕು ಅಂತ ಅನ್ಸುತ್ತೆ. ನೋಡಿದ್ರೆ ಈ ಪ್ರಕರಣ ಸೂಕ್ಷ್ಮ ಸ್ವರೂಪದ್ದು, ತೀವ್ರ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕಿಂತ ಮುಂಚೆನೆ ಪೊಲೀಸರು ಈ ಪ್ರಕರಣವನ್ನು ಆದಷ್ಟು ಬೇಗ ಭೇದಿಸಿ ಇದರ ಹೂರಣ ಏನು ಅಂತ ಹೊರಹಾಕಬೇಕು. ಯಾರು ಆ ಮಹಿಳೆ ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದಂಥದ್ದು, ಯಾತಕ್ಕೆ ಮಾಡಿದ್ದಾರೆ ಇದನ್ನ, ಏನು ಸಮಸ್ಯೆ, ಈ ರೀತಿ ಮಾನಸಿಕ ವಿಕೃತಿಯನ್ನು ಮೆರೆಯೋದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಬೇಕು ಅಂತ ಅನ್ಸುತ್ತೆ. ಬೆಳಗಿನ ಜಾವ ಪುರಸಭೆಯ ಆವರಣದಲ್ಲಿರುವಂತ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದ್ದಾರೆ. ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಸಂಚಿನ ಭಾಗವಾಗಿ ಇದನ್ನು ಮಾಡಿದ್ದಾರೆ. ಈ ಸಂಚಿನ ಭಾಗವಾಗಿಯೇ ಕೋಮು ಗಲಭೆ ಸೃಷ್ಟಿ ಮಾಡಬೇಕು ಅನ್ನೋ ಸಂಚಿನ ಭಾಗವಾಗಿಯೇ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ನನಗನ್ಸುತ್ತೆ ಸಂಚಿನ ಭಾಗವಾಗಿ ಚಪ್ಪಲಿ ಹಾರನ ಹಾಕಿದ್ದಾರೆ ಅಂತ ಅನ್ಸುತ್ತೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಸಜ್ಜನರು, ಆದರೆ ಸಜ್ಜನರಿಗೆ ಸಿಟ್ಟು ಬಂದರೆ ದುರ್ಜನರಿಗೆ ಯಾರೂ ಉಳಿಯಲ್ಲ. ಯಾವನ್ ತಪ್ಪು ಮಾಡಿದಾನೆ ಅವನ್ನ ಬಂಧಿಸೋದು ಮಾತ್ರ ಅಲ್ಲ, ಕೇಸ್ ಹಾಕೋದು ಮಾತ್ರ ಅಲ್ಲ, ಅವ್ನ ಮನೆ ಬುಲ್ಡೋಜರ್ ಹೊಡಿಸಿದ್ರೆ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋರಿಗೆ ಒಂದು ಸಂದೇಶ ಹೋಗುತ್ತೆ. ಯಾವನ್ ಬೇಕಾರಾಗಿರಲಿ, ಯಾವ ಜಾತಿಗೆ ಬೇಕಾದ್ರೂ ಸೇರಿರಲಿ, ಅವನ ಮನೆಗೆ CCTV ಫುಟೇಜ್ನ ತಗೊಂಡು ಪತ್ತೆ ಹಚ್ಚಿ ಅವನ್ನ ಯಾವ ಉದ್ದೇಶಕ್ಕೆ ಈ ಹೀನ ಕೆಲಸ ಮಾಡಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ ಅವನ್ನ ಬುಲ್ಡೋಜರ್ ಹೊಡೆಸಲೇಬೇಕು ಅವನ ಮನೇನ. ಬೆಳಗಿನ ಜಾವ ಪುರಸಭೆಯ ಆವರಣದ ಬೇಲೂರಿನ ಗಣಪತಿಗೆ ಚಪ್ಪಲಿ ಹಾರ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಮು ಗಲಭೆ ಸೃಷ್ಟಿ ಭಾಗವಾಗಿ ಇದನ್ನ ಮಾಡಿದ್ದಾರೆ. ಸಜ್ಜನರಿಗೆ ಸಿಟ್ಟು ತರಿಸಿದ್ರೆ ಯಾರು ಉಳಿಯೋದಿಲ್ಲ. ಕೇಸ್ ಹಾಕೋದು ಮಾತ್ರವಲ್ಲ, ಮನೆಗೆ ಬುಲ್ಡೋಸರ್ ಹೊಡಿಸಿ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಬೇಲೂರಿಗೆ ಹೋಗ್ತಾ ಇದ್ದೀನಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಸಿಟಿ ರವಿ
ಬೇಲೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇದನ್ನ ಪೊಲೀಸರು ಆದಷ್ಟು ಬೇಗ ತನಿಖೆ ಮಾಡಬೇಕು ಅಂತ ಅನ್ಸುತ್ತೆ ನೋಡಿದ್ರೆ. ಈ ಪ್ರಕರಣ ಸೂಕ್ಷ್ಮ ಸ್ವರೂಪದ್ದು, ತೀವ್ರ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕಿಂತ ಮುಂಚೆನೇ ಪೊಲೀಸರು ಈ ಪ್ರಕರಣವನ್ನು ಆದಷ್ಟು ಬೇಗ ಭೇದಿಸಿ ಇದರ ಹೂರಣ ಏನು ಅಂತ ಹೊರಹಾಕಬೇಕು. ಯಾರು ಆ ಮಹಿಳೆ ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದಂಥದ್ದು, ಯಾತಕ್ಕೆ ಮಾಡಿದ್ದಾರೆ ಇದನ್ನು, ಏನು ಸಮಸ್ಯೆ, ಈ ರೀತಿ ಮಾನಸಿಕ ವಿಕೃತಿಯನ್ನು ಮೆರೆಯೋದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಬೇಕು ಅಂತ ಅನ್ಸುತ್ತೆ. ಬೆಳಗಿನ ಜಾವ ಪುರಸಭೆಯ ಆವರಣದಲ್ಲಿರುವಂತ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದ್ದಾರೆ. ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಸಂಚಿನ ಭಾಗವಾಗಿ ಇದನ್ನು ಮಾಡಿದ್ದಾರೆ. ಈ ಸಂಚಿನ ಭಾಗವಾಗಿಯೇ ಕೋಮುಗಲಭೆ ಸೃಷ್ಟಿ ಮಾಡಬೇಕು ಅನ್ನೋ ಸಂಚಿನ ಭಾಗವಾಗಿಯೇ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ನನಗನ್ಸುತ್ತೆ ಸಂಚಿನ ಭಾಗವಾಗಿ ಈ ಚಪ್ಪಲಿ ಹಾರನ ಹಾಕಿದ್ದಾರೆ ಅಂತ ಅನ್ಸುತ್ತೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಸಜ್ಜನರು, ಆದರೆ ಸಜ್ಜನರಿಗೆ ಸಿಟ್ಟು ಬಂದರೆ ದುರ್ಜನರಿಗೆ ಯಾರೂ ಉಳಿಯಲ್ಲ. ಯಾವನ್ ತಪ್ಪು ಮಾಡಿದಾನೆ ಅವನ್ನ ಬಂಧಿಸೋದು ಮಾತ್ರ ಅಲ್ಲ, ಕೇಸ್ ಹಾಕೋದು ಮಾತ್ರ ಅಲ್ಲ, ಅವ್ನ ಮನೆ ಬುಲ್ಡೋಜರ್ ಹೊಡಿಸಿದ್ರೆ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋರಿಗೆ ಒಂದು ಸಂದೇಶ ಹೋಗುತ್ತೆ. ಯಾವನ್ ಬೇಕಾರಾಗಿರಲಿ, ಯಾವ ಜಾತಿಗೆ ಬೇಕಾದ್ರೂ ಸೇರಿರಲಿ, ಅವನ ಮನೆಗೆ CCTV ಫುಟೇಜ್ನ ತಗೊಂಡು ಪತ್ತೆ ಹಚ್ಚಿ ಅವನ್ನ ಯಾವ ಉದ್ದೇಶಕ್ಕೆ ಈ ಹೀನ ಕೆಲಸ ಮಾಡಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ ಅವನ್ನ ಬುಲ್ಡೋಜರ್ ಹೊಡೆಸಲೇಬೇಕು ಅವನ ಮನೇನ. ಬೆಳಗಿನ ಜಾವ ಪುರಸಭೆಯ ಆವರಣದ ಬೇಲೂರಿನ ಗಣಪತಿಗೆ ಚಪ್ಪಲಿ ಹಾರ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಮು ಗಲಭೆ ಸೃಷ್ಟಿ ಭಾಗವಾಗಿ ಇದನ್ನ ಮಾಡಿದ್ದಾರೆ. ಸಜ್ಜನರಿಗೆ ಸಿಟ್ಟು ತರಿಸಿದ್ರೆ ಯಾರು ಉಳಿಯೋದಿಲ್ಲ. ಕೇಸ್ ಹಾಕೋದು ಮಾತ್ರವಲ್ಲ, ಮನೆಗೆ ಬುಲ್ಡೋಸರ್ ಹೊಡಿಸಿ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ MLC ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಬೇಲೂರಿಗೆ ಹೋಗ್ತಾ ಇದ್ದೀನಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಸಿಟಿ ರವಿ ಬೇಲೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇದನ್ನ ಪೊಲೀಸರು ಆದಷ್ಟು ಬೇಗ ತನಿಖೆ ಮಾಡಬೇಕು ಅಂತ ಅನ್ಸುತ್ತೆ ನೋಡಿದ್ರೆ. ಈ ಪ್ರಕರಣ ಸೂಕ್ಷ್ಮ ಸ್ವರೂಪದ್ದು, ತೀವ್ರ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕಿಂತ ಮುಂಚೆನೇ ಪೊಲೀಸರು ಈ ಪ್ರಕರಣವನ್ನು ಆದಷ್ಟು ಬೇಗ ಭೇದಿಸಿ ಇದರ ಹೂರಣ ಏನು ಅಂತ ಹೊರಹಾಕಬೇಕು. ಯಾರು ಆ ಮಹಿಳೆ ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದಂಥದ್ದು, ಯಾತಕ್ಕೆ ಮಾಡಿದ್ದಾರೆ ಇದನ್ನು, ಏನು ಸಮಸ್ಯೆ, ಈ ರೀತಿ ಮಾನಸಿಕ ವಿಕೃತಿಯನ್ನು ಮೆರೆಯೋದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಬೇಕು ಅಂತ ಅನ್ಸುತ್ತೆ. ಬೆಳಗಿನ ಜಾವ ಪುರಸಭೆಯ ಆವರಣದಲ್ಲಿರುವಂತ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದ್ದಾರೆ. ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಸಂಚಿನ ಭಾಗವಾಗಿ ಇದನ್ನು ಮಾಡಿದ್ದಾರೆ. ಈ ಸಂಚಿನ ಭಾಗವಾಗಿಯೇ ಕೋಮುಗಲಭೆ ಸೃಷ್ಟಿ ಮಾಡಬೇಕು ಅನ್ನೋ ಸಂಚಿನ ಭಾಗವಾಗಿಯೇ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ನನಗನ್ಸುತ್ತೆ ಸಂಚಿನ ಭಾಗವಾಗಿ ಈ ಚಪ್ಪಲಿ ಹಾರನ ಹಾಕಿದ್ದಾರೆ ಅಂತ ಅನ್ಸುತ್ತೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಸಜ್ಜನರು, ಆದರೆ ಸಜ್ಜನರಿಗೆ ಸಿಟ್ಟು ಬಂದರೆ ದುರ್ಜನರಿಗೆ ಯಾರೂ ಉಳಿಯಲ್ಲ. ಯಾವನ್ ತಪ್ಪು ಮಾಡಿದಾನೆ ಅವನ್ನ ಬಂಧಿಸೋದು ಮಾತ್ರ ಅಲ್ಲ, ಕೇಸ್ ಹಾಕೋದು ಮಾತ್ರ ಅಲ್ಲ, ಅವ್ನ ಮನೆ ಬುಲ್ಡೋಜರ್ ಹೊಡಿಸಿದ್ರೆ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋರಿಗೆ ಒಂದು ಸಂದೇಶ ಹೋಗುತ್ತೆ. ಯಾವನ್ ಬೇಕಾರಾಗಿರಲಿ, ಯಾವ ಜಾತಿಗೆ ಬೇಕಾದ್ರೂ ಸೇರಿರಲಿ, ಅವನ ಮನೆಗೆ CCTV ಫುಟೇಜ್ನ ತಗೊಂಡು ಪತ್ತೆ ಹಚ್ಚಿ ಅವನ್ನ ಯಾವ ಉದ್ದೇಶಕ್ಕೆ ಈ ಹೀನ ಕೆಲಸ ಮಾಡಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ ಅವನ್ನ ಬುಲ್ಡೋಜರ್ ಹೊಡೆಸಲೇಬೇಕು ಅವನ ಮನೇನ. ಬೆಳಗಿನ ಜಾವ ಪುರಸಭೆಯ ಆವರಣದ